ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಡಿ ಫಾರ್ಮಸಿ ಕೋರ್ಸ್ ಮಾಡುವಂಥ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಏನಂತಂದರೆ, ಇವತ್ತು ನ್ಯೂಸ್ ಪೇಪರಲ್ಲಿ ನಿಮ್ಮಗಳಿಗೆ ಒಂದು ಗುಡ್ ನ್ಯೂಸನ್ನು ಅಪ್ಡೇಟ್ ಮಾಡಲಾಗಿರುವಂಥದ್ದು. ಡಿಪ್ಲೊಮಾ ಫಾರ್ಮಸಿ ಬೋರ್ಡ್ ವತಿಯಿಂದ 2025ನೇ ಸಾಲಿಗೆ ಏನು ಒಂದು ಗೋರ್ಮೆಂಟ್ ಅಪ್ಲಿಕೇಶನ್ಗಳನ್ನು ಕರೀಬೇಕಿತ್ತು. ಸೊ ಅದು ಸ್ವಲ್ಪ ತಡವಾಗಿತ್ತು. ನಾನು ನಿಮಗೆ ಹೇಳ್ತಾ ಇದ್ದೆ ಈ ಮಂತಲ್ಲಿ ಬಿಡ್ಬೋದು ಅಂತೇಳಿ. ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ. ಅಭ್ಯರ್ಥಿಗಳಿಗೆ ಮುಂದೆ ಬರುವಂಥ ಡಿ ಫಾರ್ಮಸಿ ಆನ್ಲೈನ್ ಅಪ್ಲಿಕೇಶನ್ ಇರ್ಬೋದು, ಅದನ್ನು ಹೇಗೆ ಅರ್ಜಿ ಸಲ್ಲಿಸಬೇಕು, ಫೀಸ್ ಎಷ್ಟಿರುತ್ತೆ, ಕೊನೆ ದಿನಾಂಕ ಯಾವಾಗ, ಕೌನ್ಸ್ಲಿಂಗ್ ಹೆಂಗೆ ಆರಂಭ ಮಾಡ್ತಾರೆ, ಯಾವ ರೀತಿಯಾಗಿರುತ್ತೆ ಎಲ್ಲನೂ ಕೂಡ ನಿಮಗೆ ಎಳೆಯಾಗಿ ಏನಪ್ಪ ಅಂದರೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು ಪರೀಕ್ಷಾ ಪ್ರಾಧಿಕಾರ ಮಂಡಳಿ ಡಿ ಫಾರ್ಮಾ ಇವರು ವತಿಯಿಂದ ಒಂದು ಪ್ರಕಟಣೆ, ಪ್ರವೇಶ ಪ್ರಕಟಣೆ ಬಂದಿರುವಂಥದ್ದು ಇವತ್ತಿನ ನ್ಯೂಸ್ ಪೇಪರ್ ಒಳಗಡೆ. ಏನು ಹೇಳ್ತಾ ಇದ್ದಾರೆ ಅಂದರೆ, 2025ನೇ ಸಾಲಿನಲ್ಲಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ ಬೆಂಗಳೂರು, ಕರ್ನಾಟಕ ಖಾಸಗಿ ಡಿ ಫಾರ್ಮಸಿ ಸಂಸ್ಥೆಗಳಿಗೆ ಅಂದರೆ ಗೋರ್ಮೆಂಟು ಮತ್ತು ಪ್ರೈವೇಟ್ ಡಿ ಫಾರ್ಮಸಿ ಕಾಲೇಜುಗಳಲ್ಲಿ ನೀವೇನಾದರೂ ಗೋರ್ಮೆಂಟ್ ಸೀಟ್ಗಳನ್ನು ಪಡ್ಕೋಬೇಕು ಅಂತ ಬಯಸಿದ್ದಲ್ಲಿ ಅಂಥ ಆಸಕ್ತ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಇಲ್ಲಿ ಏನಂತಂದರೆ, ಒಟ್ಟು 60 ಹಾಗೂ ಒಟ್ಟು ಸೀಟುಗಳು ಸಂಖ್ಯೆ 60 ಹಾಗೂ ಖಾಸಗಿ ಸೀಟುಗಳ ಸಂಖ್ಯೆ 4000. ಓಕೆ, ಅಂದರೆ ಗೋರ್ಮೆಂಟ್ 60 ಮತ್ತು ಪ್ರೈವೇಟ್ 4000 ಸೀಟ್ಗಳಿರ್ತವೆ ಗೋರ್ಮೆಂಟ್ ಕೋಟಾದಡಿಯಲ್ಲಿ. ಅವುಗಳನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಕೆ ಇ ಮುಖಾಂತರ, ಈ ವರ್ಷ ನೋಡಿರಿ ಕೆ ಇ ಮುಖಾಂತರ ಭರ್ತಿ ಮಾಡ್ಕೊತಾ ಇದ್ದಾರೆ. ಓಕೆನಾ. ಸೊ ಪ್ರತಿ ವರ್ಷ ಏನಪ್ಪ ಅಂತಂದರೆ ಇದ್ರ ಮುಖಾಂತರ ಮಾಡ್ತಿದ್ರು, ಎದ್ರದಂತಂದರೆ ಬೀಡ್ ಮುಖಾಂತರ ಮಾಡ್ತಿದ್ರು, ವೆಬ್ಸೈಟಲ್ಲಿ ಮಾಡ್ತಾಯಿದ್ರು. ಸೊ ಈ ವರ್ಷ ಏನು ಮಾಡ್ತಿದ್ರು ಅಂತಂದರೆ, ಇವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟಲ್ಲಿ ಅನುಸರಿಸಲು ತಿಳಿಸಲಾಗಿದೆ ಹೆಚ್ಚಿನ ವಿವರಗಳನ್ನು. ಓಕೆ, ಅಲ್ಲಿ ಮಾಡ್ಕೊತಾರಂತೆ ಅರ್ಜಿಗಳನ್ನು. ಸೊ ಇದು 20ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಕೊನೆ ದಿನಾಂಕ 20, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 20 ಇದೆ. ಇದು ಆರಂಭಿಕ ದಿನಾಂಕವನ್ನು ಅರ್ಹ ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಳಿಗೆ ನಾವು ವೆಬ್ಸೈಟಲ್ಲಿ ನೋಡ್ಕೊರಿ ಅಂತ ಹೇಳಿದ್ದಾರೆ. ಓಕೆನಾ. ಇದು 20ನೇ ತಾರೀಕಿಗೆ ಕೊನೆ ದಿನಾಂಕ. ಇದು ಪೇಪರಲ್ಲಿ ಬಂದಿರುವಂಥ ಇವತ್ತು ತಾರೀಕಿಷ್ಟು, ಇವತ್ತು 14 ತಾರೀಕು. ಸೊ ಇಲ್ಲಿ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ಅರ್ಹತೆ ಹೊಂದಿರಬೇಕಂತಂದರೆ, ಇದು ಕನಿಷ್ಠ ವಿದ್ಯಾರ್ಥಿ PUC ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಮ್ಯಾಥ್ಸನ್ನು ಹೊಂದಿರಬೇಕು. ನೋಡಿರಿ, ಕರ್ನಾಟಕ ಅಭ್ಯರ್ಥಿಗಳಿಗೆ 14,300 ರೂಪಾಯಿ ಫೀಸ್ ಇರುತ್ತೆ. ಓಕೆನಾ, ಶುಲ್ಕ ಇದು. ಓಕೆ, ಆಮೇಲೆ ಕರ್ನಾಟಕೇತರ ಅದರ ಅಭ್ಯರ್ಥಿಗಳಿಗೆ ಅಂದರೆ ಕರ್ನಾಟಕ ಹೊರತುಪಡಿಸಿ ಅಭ್ಯರ್ಥಿಗಳಿಗೆ 17,000 ರೂಪಾಯಿ ಫೀಸ್ ಇರುತ್ತೆ. ಆಮೇಲೆ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಕೆಟಗರಿ ಸೀಟ್ಗಳನ್ನ ಹಂಚಿಕೆ ಮಾಡಲಾಗುತ್ತೆ. ಆಮೇಲೆ ಡಿಕೆಟಗರೈಸೇಷನ್ ಹಂತದಲ್ಲಿ ಕೂಡ ಮಾಡ್ತೀವಿ. ಆಮೇಲೆ ಇನ್ನೊಂದು ಥಿಂಗ್ಸ್ ಕೊಟ್ಟಿರುವಂಥದ್ದು ಏನಂತಂದರೆ, ಅಲ್ಲಿ ಇದು ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಈ ವರ್ಷ, ಹೋದ ವರ್ಷ ಇರಲಿಲ್ಲ. ಸೊ ಈ ವರ್ಷ ಏನು ಮಾಡಿದ್ದಾರೆ, 600 ರೂಪಾಯಿ ಮತ್ತು 1500 ರೂಪಾಯಿ ಫೀಸ್ಗಳನ್ನು ಮಾಡಿದ್ದಾರೆ. ಓಕೆ, ಸೊ ಇದು ಕರ್ನಾಟಕ ನೀವೇನು ಮಾಡಬೇಕಂದ್ರೆ KU ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ಗಳನ್ನು ಅಲ್ಲಿರುವಂಥ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಅಪ್ಲಿಕೇಶನ್ ಹಾಕಬೇಕು ಅಂತ ಇವ್ರು ಕೊಟ್ಟಿರುವಂಥ ಮಾಹಿತಿ. ಸೊ ಇದೇ ನೋಡಿ ವೆಬ್ಸೈಟ್, ಇದು KU ವೆಬ್ಸೈಟ್. ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಈಗ ನೋಡಿ, ಇವತ್ತು 14 ತಾರೀಕು, ಅಪ್ಲಿಕೇಶನ್ 20 ತಾರೀಕಿನ ಒಳಗಡೆ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಹೋಗಿ ನೋಡ್ತಾ ಇದ್ದೀನಿ, ನಿಮಗೆ ಇಂಗ್ಲೀಷಲ್ಲೂ ಕೂಡ ತೋರಿಸ್ತೀನಿ. ಎಲ್ಲಿ ನಮ್ಗಳಿಗೆ ಶೂನು ಕೂಡ ಆಗ್ತಾ ಇಲ್ಲ. ಡಿಪ್ಲೊಮಾ ಫಾರ್ಮಸಿ ಅಂತ ಶೋ ಆಗಬೇಕು, ಬಟ್ ಇಲ್ಲಿ ಡಿಪ್ಲೊಮಾ CET ಇದೆ. ಮತ್ತು ಓಕೆ, ಇಲ್ಲೊಂದಿದೆ ಡಿ ಫಾರ್ಮಾ ಡಿ ಅಂತ ಇದೆ. ಓಕೆ, ಇದು M ಫಾರ್ಮಾ ಮತ್ತು ಡಿ ಫಾರ್ಮಾ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಫಾರ್ಮಾ ಡಿ, M ಫಾರ್ಮಾ ಡಿಗೆ ಕೊಟ್ಟಿದ್ದಾರೆ. ಬಟ್ ಇದನ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ, ನರ್ಸಿಂಗ್ ಇದು ಡಿಪ್ಲೊಮಾ ಫಾರ್ಮಸಿ ಎಲ್ಲಿದೆ ಅಂಥೇಳಿ. ನೋಡಬೇಕು, ನಾಳೆ ತನಕ ಅಪ್ಡೇಟ್ ಆಗ್ಬೋದು. ಇದು ಕಾದು ನೋಡೋಣ.